ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಧರ್ಮಕ್ಷೇತ್ರದ ಧರ್ಮಪಾಲಕನ ಸನ್ನಿಧಿಯಲ್ಲೇ ಇಂಥದ್ದೊಂದು ಕರಾಳ ಚರಿತ್ರೆ ಅಡಗಿದೆ ಅನ್ನೋದನ್ನ ನಾವಾಗಲಿ ನೀವಾಗಲಿ ಇವತ್ತಿಗೂ ಕೂಡ ಇದನ್ನು ಅರಗಿಸಿಕೊಳ್ಳೋದಕ್ಕೆ ತುಂಬ ಕಷ್ಟ ಸಾಧ್ಯವಾಗಿಬಿಡುತ್ತೆ. ಈ ಧರ್ಮಪಾಲಕನ ಈ ಸಾಲುಗಳನ್ನೊಮ್ಮೆ ನೀವು ಕೇಳಿಬಿಟ್ರೆ ಹೌದಾ ಇಷ್ಟೆಲ್ಲ ಅಲ್ಲಿ ನಡೀತಾ ಇದೆಯಾ ಅಂತ ಆ ಹಾಡಿನ ಸಾಲುಗಳನ್ನೊಮ್ಮೆ ನೆನಪು ಮಾಡ್ಕೊಂಡ್ಬಿಡ್ತೇನೆ. ನ್ಯಾಯ ನೀತಿ ಮೂರ್ತಿವೆತ್ತ ಸತ್ಯ ದೈವವೇ ಮಹಾಮಹಿಮ ಮಂಜುನಾಥ ನಮೋ ಎನ್ನುವೆ. ಇನ್ನು ಮುಂದುವರೆದು ಈ ಭೂಮಿಗಿಳಿದ ಕೈಲಾಸ ನಿನ್ನ ಸನ್ನಿಧಿ ನೇತ್ರಾವತಿ ನದಿ ಇದುವೆ ಆ ಸುರ ನದಿ ಅನ್ನೋ ಸಾಲುಗಳು. ಅನ್ಯಾಯ ಮಾಡಿದವರ ಪಾಪದ ಕೊಡ ತುಂಬಿದ ಮೇಲೆ ಪಾಪಿಗಳ ವಿನಾಶಕ್ಕಾಗಿ ಇವತ್ತು ಮಂಜುನಾಥನೇ ಮೂರನೇ ಕಣ್ಣು ಬಿಟ್ಟುಬಿಟ್ನಾ ಅಂತೆಲ್ಲ ಧರ್ಮಸ್ಥಳದ ಸ್ಥಳೀಯರೇ ಇವತ್ತು ಆ ಒಂದು ನೇತ್ರಾವತಿಯ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಮಾತನಾಡ್ಕೊಳ್ತಾ ಇದ್ರು. ಸುರ ನದಿ ಅಂತ ಹೇಳಿ ಕರಿತೀವಿ. ಇದೇ ಖ್ಯಾತಿ ಪಡೆದಂತಹ ಪವಿತ್ರ ನೇತ್ರಾವತಿಯಲ್ಲಿ ಇವತ್ತು ಎಲ್ಲೋ ಒಂದು ಕಡೆ ನೆತ್ತರು ಹರಿದಿರೋದನ್ನು ಖಾತ್ರಿಪಡಿಸುವಂತೆ ಇವತ್ತು ಅದೇ ನದಿಯ ದಂಡೆಯ ಮೇಲೆ ಅಂಚಿನಲ್ಲಿ 7-8 ಮೂಳೆ ಚೂರುಗಳು ಪತ್ತೆಯಾಗಬಿಟ್ಟವು. ಭೀಮ ಹೇಳಿದ ಮಾತುಗಳು ಸತ್ಯವಾಗುವಂತೆ ಅಲ್ಲಿ ಮೂಳೆಯ ಶವ ಅವಶೇಷಗಳು ಕೂಡ ಸಿಕ್ಕಿಬಿಟ್ಟವು. ಕೈ ಮೂಳೆ, ಕಾಲಿನ ಮೂಳೆ, ತಲೆಬುರುಡೆಯ ಚೂರು ಎಲ್ಲವೂ ಕೂಡ ಪತ್ತೆಯಾಗಿ ಬೂದಿ ಮುಚ್ಚಿದ ಕೆಂಡದಂತಿದ್ದಂತಹ ವಿವಾದಕ್ಕೆ ಇದೀಗ ಕಿಡಿಯನ್ನು ಹೊತ್ತಿಸಿ ಬಿಡ್ತು. ಸ್ನೇಹಿತರೆ, ಇನ್ನು ಈ ಹೊತ್ತಿನ ಅಪ್ಡೇಟ್ಸ್ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಇಲ್ಲಿಯವರೆಗೂ ಕೂಡ ಪಾಯಿಂಟ್ ನಂಬರ್ 6ರಲ್ಲಿ ಇನ್ನೂ ಕೂಡ ಮೃತದೇಹಗಳನ್ನು ಹೂತಿದ್ದೀನಿ. ಕನಿಷ್ಠ 6 ಮೃತದೇಹಗಳಂತರೂ ಈ ಸ್ಥಳದಲ್ಲಿ ಹೂತಿರೋ ಖಾತ್ರಿ ನನಗಿದೆ ಅಂತ ಭೀಮ ವಿನಂತಿ ಮಾಡಿಕೊಳ್ತಾ ಇದ್ದಾನೆ. ಆದರೆ ಸದ್ಯ ಸಿಕ್ಕಿರೋ ಪಳೆಯುಳಿಕೆಗಳನ್ನು ಸೀಲ್ ಮಾಡಿ ಒಂದೊಂದು ಚೂರಿನ ಮೂಳೆಯ ಅಳತೆ, ವಿನ್ಯಾಸ ಎಲ್ಲವನ್ನೂ ಕೂಡ ಹಾರ್ಡ್ ಡಿಸ್ಕ್ನಲ್ಲೂ ಕೂಡ ರಿಪೋರ್ಟ್ ಮಾಡಿ ಅದರ ಪ್ರೊಫೈಲ್ನ ಕ್ರಿಯೇಟ್ ಮಾಡಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ, ಅಲ್ಲಿನ ನ್ಯಾಯಾಧೀಶರಿಗೆ 24 ಗಂಟೆಯ ಒಳಗಾಗಿ ವರದಿ ಸಲ್ಲಿಸೋ ಬಗ್ಗೆಯೂ ಕೂಡ SIT ಟೀಮ್ ಚಿಂತನೆ ನಡೆಸ್ತಾ ಇದೆ. ಇತ್ತ ಪಾಯಿಂಟ್ ನಂಬರ್ 13ರಲ್ಲಿ ಇಲ್ಲಿ ಸಮಾಧಿ ಅಗಿಯೋಕ್ಕೆ ಕನಿಷ್ಠ 3 JCBಗಳಾದರೂ ಬೇಕು, ಅರ್ತ್ ಮೂವರ್ಸ್ಗಳಾದರೂ ಬೇಕು. ಇವೆಲ್ಲವೂ ಕೂಡ ಇದ್ದರೆ ಮಾತ್ರ ಅಲ್ಲಿ ಇನ್ನೊಂದಿಷ್ಟು ಸ್ಫೋಟಕ ಅಂಶಗಳು ಬೆಳಕಿಗೆ ಬರುತ್ತೆ ಅನ್ನೋ ಚರ್ಚೆಗಳು ಈ ಜಾಗದ ಕರಾಳತೆಯನ್ನು ಬಿಚ್ಚಿಡ್ತಾ ಇರೋದು. ಪಾಯಿಂಟ್ ನಂಬರ್ 13 ಅಂತಹ ಭೀಕರತೆ ಏನಿದೆ ಅಲ್ಲಿ ಅಂತ ನಾನಿಲ್ಲಿ ಅನೇಕ ಮೃತದೇಹಗಳನ್ನು ಮುಂಜಾನೆ 3ರಿಂದ 4 ಗಂಟೆಯ ಸಮಯದಲ್ಲಿ ಇದೇ ಕಸದ ಗಾಡಿಯಲ್ಲಿ ಬಂದು ಹೂಳ್ತಾ ಇದ್ದೆ. ಅದು ಕೂಡ ಕಸದ ಗಾಡಿಯಲ್ಲಿ ತಂದು ಯಾರೂ ಇಲ್ಲದಂತಹ ಕಗ್ಗತ್ತಲ ರಾತ್ರಿಯಲ್ಲಿ ಒಂದೇ ಕಡೆಯಲ್ಲಿ ಸಮಾಧಿ ಮಾಡ್ತಾ ಇದ್ದೆ ಅನ್ನೋ ಭಯಾನಕ ಸತ್ಯವನ್ನು SIT ಮುಂದೆ ಭೀಮ ಬಿಚ್ಚಿಟ್ಟಿರೋದು. ಸ್ನೇಹಿತರೆ, ಆ್ಯಂಟಿ ನಕ್ಸಲ್ ಫೋರ್ಸ್ನ 2 ಪೊಲೀಸ್ ಅಧಿಕಾರಿಗಳು ಈಗಾಗಲೇ 2 ದಿನಗಳಾಗೋಯ್ತು ನಿರಂತರ ಸುರಿಯೋ ಮಳೆಯಲ್ಲೇ ಸರ್ಪಗಾವಲು ಹಾಕಿ ಕಾಯ್ತಾ ಇರೋದು, ಕಾವಲು ನಿಂತಿರೋದು. 30-40 ಸೈಟ್ ನಿಮಗೆ ದೃಶ್ಯಗಳಲ್ಲಿ ಗಮನಿಸ್ತಾ ಹೋದರೆ ಗೊತ್ತಾಗುತ್ತೆ. 30x40 ಅಳತೆಯ ದೊಡ್ಡ ಜಾಗ ನಂಬರ್ 13. ಅಲ್ಲಿನ ಕರಾಳ ಕಥೆಗಳನ್ನು ಈಗಾಗಲೇ ಭೀಮ ಬಿಚ್ಚಿಡ್ತೀನಿ ಅನ್ನೋ ಪ್ರಾಥಮಿಕ ಮಾಹಿತಿಯನ್ನು ಕೊಟ್ಟಾಗಲೇ SIT ಬಹಳಷ್ಟು ಅಚ್ಚರಿ ಮೂಡಿಸಿತ್ತು. ಹಾಗಾಗಿ ಅಲ್ಲಿ ಒಬ್ಬರನ್ನಲ್ಲ 2 ಕೂಡ ಗಸ್ತಿಗೆ ಬಿಟ್ಟಿರೋದು. ಮೊದಲು ಇಲ್ಲೇ ಅಗೀರಿ ಅಂತ ವಿನಂತಿ ಕೂಡ ಮಾಡಿದ್ದ ಭೀಮ. ಆತನ ಮಾತುಗಳನ್ನು ಕಡೆಗಣಿಸಿದಂಥ SIT ತೀರ್ಮಾನವೂ ಕೂಡ ಕಾನೂನಾತ್ಮಕವಾಗಿ ಸರಿಯಾಗಿಯೇ ಇದೆ. ಯಾಕೆಂದರೆ ನಾಳೆ ಈ ಕೇಸ್ನ ವಿಚಾರಣೆ ಕೋರ್ಟ್ನಲ್ಲಿದ್ದರೆ ಖಚಿತವಾಗೂ ಡಿಫೆನ್ಸ್ ವಕೀಲರಿಗೆ ಯಾಕೆ ಆರಂಭದಲ್ಲಿ 1ರಿಂದ ಏಕಾಏಕಿಯಾಗಿ ಸೀರಿಯಲ್ 13ಕ್ಕೆ ನೀವು ಜಂಪ್ ಆಗಿದ್ದು, ರೆಗ್ಯುಲರಾಗಿ ಬರಬೇಕು. ಅದೇ ಕಾರಣಕ್ಕೆ ನೀವು ಸ್ಥಳ ಮಹಜರು ಪಾಯಿಂಟ್ ನಂಬರ್ 1, ಪಾಯಿಂಟ್ ನಂಬರ್ 2, ಪಾಯಿಂಟ್ ನಂಬರ್ 3 ಅಂತ ನೀವು ಪ್ಲೇ ಕಾರ್ಡ್ನ ಹಾಕ್ತಾ ಹೋಗಿದ್ದೀರ. ಅದೇ ಪ್ರಕಾರವಾಗಿಯೇ ನೀವು ಸ್ಥಳ ಮಹಜರು ಮಾಡಬೇಕಿತ್ತು. ಆದರೆ ಏಕಾಏಕಿಯಾಗಿ 13ಕ್ಕೆ ಹೋಗಿದ್ದು ಯಾಕೆ ಮುಂದಾದ್ರಿ ಅನ್ನೋ ಪ್ರಶ್ನೆಗಳನ್ನು ಡಿಫೆನ್ಸ್ ಲಾಯರು ಕೂಡ ಹಾಕಬಹುದು, ಅಥವಾ ಜಡ್ಜ್ ಕಡೆಯಿಂದಲೂ ಕೂಡ ಈ ರೀತಿಯ ಪ್ರಶ್ನೆಗಳು ಹೇಳ್ಬೋದು. ಹಾಗಾಗಿ ಆರೋಪಿಗಳನ್ನು ಬಂಧಿಸುವ ಮುನ್ನ, ಇನ್ನೂ ಬಂಧಿಸಿದ ನಂತರ, ಚಾರ್ಜ್ ಶೀಟ್ ರಚನೆ ಮಾಡುವ ಮುನ್ನ SIT ಈ ರೀತಿಯಾದಂಥ ಎಚ್ಚರಿಕೆ ಹೆಜ್ಜೆಗಳನ್ನು ಇಡ್ತಾ ಇದೆ. ತುಂಬ ನಾಜೂಕಾಗಿ, ತುಂಬ ಗಂಭೀರವಾಗಿ, ಎಲ್ಲೂ ಕೂಡ ಇಂಚಲ್ಲೂ ಕೂಡ ಎಲ್ಲೂ ಕೂಡ ಡಿಫೆನ್ಸ್ ಲಾಯರ್ಗಳಾಗಿರ್ಬೋದು, ಈ ಕೇಸ್ನ ಲೂಪ್ ಹೋಲ್ಸ್ಗಳಲ್ಲಾಗಿರ್ಬೋದು, ತಮ್ಮ ಎಡವಟ್ಟುಗಳನ್ನು ಇಡೀ ರಾಷ್ಟ್ರ ತಿರುಗಿ ನೋಡ್ತಾ ಇರೋದ್ರಿಂದ ತಾವು ಎಲ್ಲರ ಮುಂದೆ ನಾಚಿಕೆಗೇಡು ಆಗಬಾರ್ದು ಅನ್ನೋ ಉದ್ದೇಶವಾಗಿ SIT ತುಂಬ ಸ್ಟ್ರಾಂಗಾಗಿ ತನಿಖೆ ನಡೆಸ್ತಾ ಇರೋದು. ಸ್ನೇಹಿತರೆ, ಇನ್ನು ಪಾಯಿಂಟ್ ನಂಬರ್ 13 ಬಗ್ಗೆ ಒಂದಿಷ್ಟು ರೋಚಕ ಕತೆ ಕೂಡ ಇದೆ. ಈ ಪಾಯಿಂಟ್ ನಂಬರ್ 13 ಜಾಗದ ಪಕ್ಕದಲ್ಲೇ ಒಂದು ಬ್ರಿಡ್ಜ್ ಕೂಡ ಇದೆ. ಅಲ್ಲಿಯೂ ಕೂಡ 3-4 ಬಾರಿ ಮಣ್ಣೇರಿಸಲಾಗಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಹಾಗಾಗಿ ಸ್ವಲ್ಪ ಆಳಕ್ಕೆ ಮಣ್ಣನ್ನು ತೆಗೆಯಬೇಕಾಗತ್ತೆ. ಒಂದು ಸಿಕ್ಕರೆ ಖಂಡಿತವಾಗಿಯೂ ಭೀಮ ಒತ್ತಾಯದಂತೆ ಎಲ್ಲವನ್ನು ಕೂಡ ತೆಗೆದು ನೋಡ್ತಾರೆ. ಯಾಕೆಂದರೆ ಆತ ಹೇಳಿರುವಂತೆಯೇ
ಮಾಸ್ ಬರಿಯಲ್, ಸಾಮೂಹಿಕವಾಗಿ ಇಲ್ಲೇ ನಾನು ಮಣ್ಣು ಮಾಡಿದ್ದೀನಿ ಅಂತ. ಈ ಬ್ರಿಡ್ಜ್ನ ಪಕ್ಕದಲ್ಲೇ ಇರ್ತಕ್ಕಂಥ ಈ 13 ಸಾಮೂಹಿಕ ಸಮಾಧಿ ಸ್ಥಳವೇ ಭೀಮನ ಡೆಡ್ಲಿ ಟಾರ್ಗೆಟ್ ಪ್ಲೇಸ್ ಆಗಿದೆ. ಸುಮಾರು 2000ನೇ ಇಸವಿಯಲ್ಲಿ ಇದೇ ದೊಡ್ಡವರ ಕುಟುಂಬದವರು ಉದ್ಘಾಟನೆ ಮಾಡಿದಂಥ ಬ್ರಿಡ್ಜ್ ಇದು ಅನ್ನಲಾಗುತ್ತೆ. ಉದ್ಘಾಟನೆ ದಿನವೇ ಈ ಬ್ರಿಡ್ಜ್ ಹೊಡೆದು ಹೋಗಿ ಭಾಳಷ್ಟು ವಿವಾದಕ್ಕೂ ಕೂಡ ಕಾರಣವಾಗಿತ್ತಂತೆ. ಅಂಥ ಬ್ರಿಡ್ಜ್ ಕೂಡ ಹೌದು. ಅದಾದ ಮೇಲೆ ಇದನ್ನು ಪುನರ್ ನಿರ್ಮಾಣ ಕೂಡ ಮಾಡಲಾಯ್ತಂತೆ. ಇದೇ ಬ್ರಿಡ್ಜ್ನ ಪಕ್ಕದಲ್ಲಿ ಸಾಮೂಹಿಕವಾಗಿ ತುಂಬ ಸುಲಭ ನಾನು ಹೂಳಲಿಕ್ಕೆ ಅನ್ನೋ ಕಾರಣಕ್ಕೆ ಭೀಮ ಇಲ್ಲೇ ಸಮಾಧಿ ಮಾಡ್ತಾನೆ. ಹಾಗಾಗಿ ಎಲ್ಲರಿಗೂ ಕೂಡ ಹೆಚ್ಚಿನ ಕುತೂಹಲವನ್ನು ಈ ಪಾಯಿಂಟ್ ನಂಬರ್ 13 ಮೂಡಿಸಿಬಿಟ್ಟಿದೆ. ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗುರುವಾರ ಇವತ್ತು ಭಾರಿ ಬೆಳವಣಿಗೆಗಳೇ ನಡೆದಿವೆ. ಯಾಕೆಂದರೆ ಎಲ್ಲರ ಚಿತ್ತ ಇವತ್ತು ಏನಾಗುತ್ತೋ, ಇವತ್ತೂ ಕೂಡ ಏನಾದರೂ ಆ ಥರದ ನಿರಾಸಾ ಭಾವನೆಗಳು ಕೂಡ ಮೂಡಿಬಿಡುತ್ತೋ ಅಥವಾ ತೋರಿಸೋದಿಲ್ವನೋ ಅನ್ನೋ ಒಂದು ಟೆನ್ಷನಲ್ಲೂ ಅನೇಕರು ಇವತ್ತು ಅಪ್ ಟು ಡೇಟ್ ಎಲ್ಲವನ್ನೂ ಕೂಡ ಪಡೆದುಕೊಂಡಿದ್ದಾರೆ, ತಿಳಿದುಕೊಂಡಿದ್ದಾರೆ. ಮೊದಲ ಸ್ಥಳದಲ್ಲಿ ಸಿಕ್ಕಿದ್ದಂಥ ಪಾನ್ ಕಾರ್ಡ್ನ ವಿವರಗಳನ್ನು ಕೂಡ ಈಗಾಗಲೇ ತನಿಖಾ ತಂಡ ಯಾರು ಅನ್ನೋದನ್ನ ತಿಳಿದುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಅದು ಕೂಡ ನೆಲಮಂಗಲದ ಸುರೇಶ್ ಎಂಬ ವ್ಯಕ್ತಿಯ ಪ್ಯಾನ್ ಕಾರ್ಡ್. ಇವರು 2025ರಲ್ಲಿ ಕಾಮಾಲೆಯಿಂದ ಮೃತಪಟ್ಟಿದ್ದರಂತೆ. ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಸುರೇಶ್ ಅನ್ನೋ ವ್ಯಕ್ತಿ ಮಾರ್ಚ್ 2025ರಲ್ಲಿ ತನ್ನ ಸ್ವಂತ ಗ್ರಾಮದಲ್ಲೇ ಕಾಮಾಲೆಯಿಂದ ನಿಧನರಾಗಿದ್ದರು. ಅಲ್ಲಿ ಅವರ ಅಂತ್ಯಕ್ರಿಯೆಯನ್ನು ಕೂಡ ನಡೆಸಲಾಗಿದೆ ಅನ್ನೋ ಕುಟುಂಬಗಳಿಂದ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಲಾಗಿದೆ. ಹಾಗಾಗಿ ಈ ಪ್ಯಾನ್ ಕಾರ್ಡ್ ಅವರದ್ದೇ ಅನ್ನೋದು ತಿಳಿದು ಬಂದಿದೆ. ಬಹುಶಃ ಸಹಜವಾಗಿ ನೇತ್ರಾವತಿ ನದಿಗೆ ಇದಕ್ಕಿಂತ ಮುಂಚೆ ಹೋದಾಗಲೋ ಏನೋ ಮಿಸ್ ಆಗಿರ್ಬೋದು, ಅದು ತೇಲಿ ಮತ್ತೆ ಅಲ್ಲಿ ಹೋಗಿ ಬಿದ್ದಿರ್ಬೋದು. ಅದರ ಮೇಲೆ ಏನಾದರೂ ಮಣ್ಣು ಹೋಗಿ ಕೂಡ ರಾಶಿ ಬಿದ್ದಿದ್ರೆ ಅದು ಸಿಕ್ಕಿರೋ ಚಾನ್ಸಸ್ ಕೂಡ ಇದೆ. ಇನ್ನು ಈ ಸಂಬಂಧವಾಗಿ SIT ಅಧಿಕಾರಿಗಳು ಆ ವ್ಯಕ್ತಿಯ ಮನೆಗೂ ಕೂಡ ಭೇಟಿ ಕೊಟ್ಟರು. ತಂದೆ ಮಗನ ಪ್ಯಾನ್ ಕಾರ್ಡನ್ನು ಕನ್ಫರ್ಮ್ ಮಾಡಿಕೊಂಡ್ರು. ಮೃತ ವ್ಯಕ್ತಿ ಮದ್ಯವ್ಯಸನಿಯಾಗಿದ್ದರು ಅನ್ನೋದು ಕೂಡ SIT ಅಧಿಕಾರಿಗಳಿಗೆ ತಿಳಿದು ಬಂತು. ಸಾಯುವ ಮೊದಲು ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಿದ್ದರು. ಆ ವೇಳೆ ಪ್ಯಾನ್ ಕಾರ್ಡ್ ಕಳೆದು ಹೋಗಿರ್ಬೋದು ಅನ್ನೋ ಶಂಕಾಸ್ಪದವನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ಲಕ್ಷ್ಮಿ ಸ್ನೇಹಿತರೆ, ATM ಕಾರ್ಡ್ ಜೊತೆ ಮಹಿಳೆಯೊಬ್ಬರ ಡೆಬಿಟ್ ಕಾರ್ಡ್ ಕೂಡ ಪತ್ತೆಯಾಗಿತ್ತು. ಈ ಬಗ್ಗೆ SIT ಅಧಿಕಾರಿಗಳು ಕೂಡ ಬ್ಯಾಂಕನ್ನು ಸಂಪರ್ಕ ಮಾಡಿದರು. ಅವರು ಇನ್ನೂ ಕೂಡ ರುಪೇ ಡೆಬಿಟ್ ಕಾರ್ಡ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿಲ್ವಂತೆ. ಅವರು ಇರಬಹುದಾದಂಥ ಸ್ಥಳದ ಬಗ್ಗೆಯೂ ಕೂಡ ಒಂದು ಕಡೆ ಸ್ಪೆಷಲ್ ಟೀಮ್ ಪರಿಶೀಲನೆ ನಡೆಸ್ತಾ ಇದೆ. ಅದ್ರ ಬಗ್ಗೆಯೂ ಕೂಡ ಮಾಹಿತಿ ಬರಬೇಕಾಗಿದೆ. ಆದರೆ ಇದೇ ಪಂಚಾಯಿತಿಯ ಲೆಡ್ಜ್ನಲ್ಲೂ ಕೂಡ ಲಕ್ಷ್ಮಿ ಅನ್ನೋ ಮಿಸ್ಸಿಂಗ್ ಕಂಪ್ಲೇಂಟ್ನ ಹೆಸರು ಕೂಡ ಇದೆ. 2009ರಲ್ಲೂ ಕೂಡ ಆ ಥರದ ಒಂದು ಕೇಸ್ ದಾಖಲಾಗಿದೆ. ಹಾಗಾಗಿ ಅದಕ್ಕೂ ಇದಕ್ಕೂ ಏನಾದರೂ ತಾಳೆಗಳಾಗ್ತಾ ಇದೆಯಾ ಅನ್ನೋ ಒಂದಿಷ್ಟು ಕನ್ಫ್ಯೂಷನ್ ಸಹಜವಾಗೂ ಇದೆ. ಆದರೆ ಇವತ್ತು ಸಿಕ್ಕಂತಹ ಸ್ಕಲ್ ಇದೆಯಲ್ಲ, ಅದು ಸೆನ್ಸೇಷನ್ ಕ್ರಿಯೇಟ್ ಮಾಡಿಬಿಡ್ತು. ಇನ್ನು ಧರ್ಮಸ್ಥಳ ನೇತ್ರಾವತಿ ನದಿ ಪರಿಸರದಲ್ಲಿ ಹಲವಾರು ದೇಹಗಳನ್ನು ಅಕ್ರಮವಾಗಿ ಹೂಳಲಾಗಿದೆ ಅನ್ನೋ ಆರೋಪಗಳಿಗೆ ಇವತ್ತು ಸಿಕ್ಕಂಥ ಕೆಲ ಮೂಳೆಗಳು ಅದನ್ನು ಖಚಿತಪಡಿಸಿಬಿಡ್ತು. ಆದರೆ ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ಮುಂದಿನ ತನಿಖೆಯಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಯಾವಾಗ ಈ ಸ್ಕಲ್ ಸಿಕ್ಕಿಬಿಡ್ತೋ, ಈ ಬೆಳವಣಿಗೆಯ ಬೆನ್ನಲ್ಲೇ ಉತ್ಖನನದ ಪ್ರಕ್ರಿಯೆ ಕಾರ್ಯಾಚರಣೆ ಚುರುಕುಗೊಂಡು ಬಿಡ್ತು. ಹಸಿರು ಪರದೆಯನ್ನು ಹಾಕಲಾಯಿತು. ಕಾರ್ಯಾಚರಣೆಯನ್ನು ಇನ್ನೊಂದಿಷ್ಟು ಸೂಕ್ಷ್ಮವಾಗಿ ಮಾಡಲಿಕ್ಕೆ ಮುಂದಾದರು. ಸದ್ಯ ಈಗ ಅಗಿತದ ವೇಳೆ ಸಿಕ್ಕಿರ್ತಕ್ಕಂಥ ಮೂಳೆಗಳೇನಿದಾವಲ್ಲ ಅವೆಲ್ಲವೂ ಕೂಡ ಸೊಂಟದ ಕೆಳಭಾಗದವು ಅನ್ನೋದು ಗೊತ್ತಾಗಿದೆ. ಪೂರ್ತಿ ದೇಹದ ಅಸ್ಥಿಪಂಜರವೇ ಸಿಕ್ಕಿಲ್ಲ. ಅದನ್ನು ಸೂಕ್ಷ್ಮವಾಗಿ ಸರಿಯಾಗಿ ಹುಡುಕಿದರೆ ಸಿಗಬಹುದು ಕೂಡ. ಹಾಗಾಗಿ ಸ್ಥಳಕ್ಕೆ ತಕ್ಷಣಕ್ಕೆ ಡಾಗ್ ಸ್ಕ್ವಾಡ್ನೂ ಕೂಡ ಕರೆಸಲಾಯಿತು. ಆ ಮೂಳೆಗಳ ಸ್ಮೆಲ್ನ ಸೆನ್ಸ್ ಮಾಡಿ ಮತ್ತು ಅದೇ ಜಾಗದಲ್ಲಿ ಬೇರೆ ಕಡೆ ಏನಾದರೂ ಸ್ಮೆಲ್ ಮಾಡಬಹುದಾ ಅನ್ನೋದನ್ನು ಕೂಡ ಖಚಿತಪಡಿಸ್ಕೊಳ್ಳಾಯಿತು. ಒಟ್ಟಾರೆಯಾಗಿ ಮೂಳೆ ಸಿಕ್ಕ ವಿಚಾರವನ್ನು ನೇರ ಪ್ರಸಾರದಲ್ಲಿ ಎಲ್ಲ ಇಡೀ ರಾಷ್ಟ್ರ ಮಟ್ಟದಲ್ಲೂ ಕೂಡ ಎಲ್ಲ ಮಾಧ್ಯಮಗಳು ಲೈವ್ ಪ್ರಸಾರ ಮಾಡ್ತಾ ಇರೋದ್ರಿಂದಲೇ ಹಸಿರು ಪರದೆಯನ್ನು ಹಾಕಿ ಕಾರ್ಮಿಕರಿಂದಲೇ ಅಗಿಯೋ ಕೆಲಸವನ್ನು ಕೂಡ ಕಂಟಿನ್ಯೂ ಮಾಡಿದ್ರು. ಸ್ವಲ್ಪ ವಿಚಾರಗಳು ಹೊರಗೆ ಹೋಗದಂತೆ ಅದನ್ನು ಸ್ವಲ್ಪ ಸೀರಿಯಸ್ ಸೆನ್ಸೇಷನ್ ವಿಷಯ ಆಗಿರೋದನ್ನು ಅದನ್ನು ಕೂಡ ಗೌಪ್ಯತೆಯನ್ನು ಕೂಡ ಕಾಪಾಡಿಕೊಳ್ಳಾಯಿತು. ಇನ್ನು ನಿರಂತರವಾಗಿ ಮಳೆ ಸುರಿತಾ ಇದೆ. ನಿಮಗೂ ಗೊತ್ತಾಗ್ತಾ ಇದೆ, ರಾಶಿ ಜನರು ಕೂಡ ಅದೇ ಬ್ರಿಡ್ಜ್ನ ಮೇಲೆ ನಿಂತ್ಕೊಂಡು ಪ್ರತಿ ಕ್ಷಣದ ಅಪ್ಡೇಟ್ಸ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಅದು ಇನ್ನೊಂದು ಕಡೆ ಸ್ವಲ್ಪ ಮಟ್ಟಿಗೆ ಉತ್ಖನನ ಕಾರ್ಯಕ್ಕೂ ಕೂಡ ಅಡ್ಡಿ ಉಂಟು ಮಾಡ್ತಾ ಇದೆ, ಸಮಸ್ಯೆ ಉಂಟು ಮಾಡ್ತಾ ಇದೆ. ಇದರ ಬೆನ್ನಲ್ಲೇ ಈಗ ಉತ್ಖನನದ 6ನೇ ಸ್ಥಳದ ಪಕ್ಕದಲ್ಲೇ ಒಂದು ತಾತ್ಕಾಲಿಕವಾಗಿ ಒಂದು ಶೆಡ್ಡನ್ನು ನಿರ್ಮಾಣ ಮಾಡಲಾಗಿದೆ. ಇದಕ್ಕಿಂತ ಮುಂಚೆ ನಾನು ಹಳೆಯ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ, ಒಂದು ಸ್ಟ್ಯಾಂಡರ್ಡ್ ಪ್ರೊಸೀಜರ್ನ ಮೇಂಟೈನ್ ಮಾಡ್ತಾ ಇಲ್ಲ SIT ಅವರು. ಅಲ್ಲಿ ಒಂದು ಶೆಡ್ಡನ್ನು ಹಾಕಿ ಅವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಉಪಕರಣಗಳನ್ನು ಕೂಡ ಇರಿಸಿ, ವೈದ್ಯಕೀಯ ಇರ್ಬೋದು, ಸೋಕೋ ಟೀಮ್ನವ್ರಿಗೆ ಬೇಕಾದಂಥ ಎಕ್ವಿಪ್ಮೆಂಟ್ಸ್ ಇರ್ಬೋದು, ಪ್ರತಿಯೊಂದು ಕೂಡ ಎಲ್ಲವನ್ನೂ ಕೂಡ ಅಲ್ಲೇ ಇರಿಸಿ ಮುಂದಿನ ಕಾರ್ಯವನ್ನು
ತೆಗೆದುಕೊಳ್ಳಿ ಅಂತ. ಆದರೆ ಯಾವುದೂ ಕೂಡ ಮೂಳೆಗಳು ಸಿಗದೇ ಇದ್ದ ಕಾರಣಕ್ಕಾಗಿ ಅವ್ರು ತಡ ಮಾಡಿದ್ರು ಏನೋ ಗೊತ್ತಿಲ್ಲ. ಆದರೆ ಇವತ್ತು ಮಾತ್ರ ಒಂದು ಪಿಕಪ್ ವಾಹನ ಬಂತು, ಕಬ್ಬಿಣದ ಕಂಬಿ, ತಗಡು, ಶೀಟು ಎಲ್ಲವನ್ನೂ ಸೇರಿದಂತೆ ಹೆಚ್ಚುವರಿ ಕಾರ್ಮಿಕರನ್ನು ಕೂಡ ಸ್ಥಳಕ್ಕೆ ಕರೆಸ್ಕೊಂಡು ಈಗಾಗಲೇ ಉತ್ಖನನ ಮಾಡಲಾಗ್ತಾ ಇದೆ. ಸದ್ಯ ಕೆಲವೊಂದು ಮೂಳೆ ಸಿಕ್ಕಿರೋದ್ರಿಂದ ಇವತ್ತು ರಾತ್ರಿಯೂ ಕೂಡ ಈ ಒಂದು ಸ್ಥಳ ಮಹಜರು ಒಂದು ಉತ್ಖನನ ಕಾರ್ಯವನ್ನು, ಸಮಾಧಿ ಅಗಿಯೋ ಕೆಲಸವನ್ನು ಮುಂದುವರಿಸ್ತಾರೆ ಅನ್ನೋ ಮಾಹಿತಿಗಳು ಕೂಡ ತಿಳಿದು ಬರ್ತಾ ಇದೆ. ಇನ್ನು 6ನೇ ಪಾಯಿಂಟ್ನಲ್ಲಿ ಯಾವ ಮೂಳೆ ಸಿಕ್ತೋ ಆ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಇನ್ನು ಕುತೂಹಲಕ್ಕೆ ಭಾಳಷ್ಟು ಜನರ ಸಂಖ್ಯೆ ಜಾಸ್ತಿಯಾಗಿ ನಡೆದು ಬಿಟ್ಟರು. ನೇತ್ರಾವತಿ ನದಿ ಸೇತುವೆ ಮೇಲೆ ಎಲ್ಲರೂ ಕೂಡ ನಿಂತು ಕಾರ್ಯಾಚರಣೆಯನ್ನೇ ವೀಕ್ಷಣೆ ಮಾಡ್ತಾಯಿದ್ರು. ಒಟ್ಟಾರೆಯಾಗಿ ಅನೇಕ ಗೊಂದಲಗಳಿದ್ವು. ಏನಾಗುತ್ತೋ ಏನು ಬಿಡುತ್ತೋ, ಸಿಗುತ್ತೋ ಸಿಗಲ್ವೋ, ಭೀಮ ನಿಜಕ್ಕೂ ಭೀಮನ? ಇನ್ನೊಂದು ಕಡೆ ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿತ್ತು ಅಂದರೆ ನಿಜವಾಗ್ಲೂ ಈತ ಭೀಮನೇ ಅಲ್ಲ. ಆರಂಭದಲ್ಲಿ ಅವನು ವಕೀಲರ ಜೊತೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದಾಗ ಆತ ದಪ್ಪ ಇದ್ದ, ದಡುತಿಯಾಗಿದ್ದ. ಈ ಭೀಮನೇ ಬೇರೆ. ಈತ ಇನ್ನೊಂದಿಲ್ಲೋ ಕೇರಳದಿಂದ ಏನೋ ಒಂದು ಫಂಡ್ ರೈಸ್ ಮಾಡಿ ಅವರಿಂದ ಹಣ ಪಡೆದುಕೊಂಡು ಇಲ್ಲಿ ಬಂದಿದ್ದಾನೆ. ಅವನು ಕ್ರಿಶ್ಚಿಯನ್ಸು, ಮುಸ್ಲಿಮ್ಸು, ಈ ರೀತಿಯಾಗಿ ಊಹಾಪೋಹಗಳಿಗೆ, ಕಪೋಲ ಕಲ್ಪಿತ ವರದಿಗಳಿಗಂತೂ, ಗಾಳಿ ಸುದ್ದಿಗಳಿಗೆ ಲೆಕ್ಕವೇ ಇಲ್ಲ. ಒಬ್ಬರಿಗೊಬ್ಬರು ಒಂದೊಂದು ರೀತಿಯಾಗಿ ಮಾತನಾಡ್ತಾ ಇದ್ದಾರೆ. ಆದರೆ ಇಲ್ಲಿಯವರೆಗೂ ಕೂಡ ಆತ ಕೊಟ್ಟಂಥ ಭರವಸೆಯನ್ನು ಉಳಿಸ್ಕೊಂಡಿದ್ದಾನೆ. ಆದರೆ ಇನ್ನೂ 13, 9, 10 ಅಲ್ಲಿ ತೆಗಿರಿ ಸಮತಟ್ಟದ ಜಾಗ, ಇನ್ನೂ ನಿಮಗೆ ಲೆಕ್ಕವಿಲ್ಲದಷ್ಟು ಮೃತದೇಹಗಳನ್ನು ಊತಿದ್ದೇನೆ ಅನ್ನೋ ಅವನ ಮಾತುಗಳಲ್ಲಿರ್ತಕ್ಕಂಥ ಆ ಧೈರ್ಯ, ಅದನ್ನು ಅಗಿಯೋರಿಗೂ ಕೂಡ ಅದು ಬರ್ತಾ ಇಲ್ಲ. ಯಾಕೆಂದರೆ ಅವರು ಕೂಡ ಆತಂಕಗೊಳ್ತಾ ಇದ್ದಾರೆ. ಹೇಗೆ ಕಾನ್ಫಿಡೆಂಟ್ ಆಗಿದ್ದಾನಲ್ವ ಅಂತ. ನೋಡೋಣ ಏನಾಗುತ್ತೆ ಅಂತ. ಮುಂದಿನ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಡಿ, ಧನ್ಯವಾದ.